ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಕಿಚ್ಚ ಸುದೀಪ್ ಅವರ ಮಾರ್ಕ್ ಫಿಲಮ್ ಆದಮೇಲೆ ಇವರ ನೆಕ್ಸ್ಟ್ ಫಿಲಮ್ ಯಾವುದು, ಇವರ ಲೈನಪ್ ಏನು ಅನ್ನೋ ಅಪ್ಡೇಟ್ ಸರಿಯಾಗಿಲ್ಲ. ಸೊ ನಾವಿವತ್ತು ಸುದೀಪ್ ಅವರ ನೆಕ್ಸ್ಟ್ ಫಿಲಮ್ ಯಾವುದು, ಇವರ BRB ಅಂದರೆ ಬಿಲ್ಲಾರಂಗ ಬಾದ್ಶಾ ಫಿಲಮ್ನ ಅಪ್ಡೇಟ್ ಏನು ಎಲ್ಲನೂ ಡೀಟೇಲ್ಡ್ ಆಗಿ ಮಾತಾಡ್ಕೊಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆ್ಯಂಡ್ ನಾನು ಮಾಡುವಂಥ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು ಲೇಟೆಸ್ಟ್ ಮೀಡಿಯಾ ನ್ಯೂಸ್ ಪ್ರಕಾರ ಕಿಚ್ಚ ಸುದೀಪ್ ಅವರ ಲೈನಪ್ಪಲ್ಲಿ ಇರುವಂಥ ಫಿಲಮ್ಸ್ ಎಷ್ಟು ಅಂತಂದರೆ 4. ಅದರಲ್ಲಿ 3 ಬಂದು ಎಕ್ಸ್ಟೆಂಡೆಡ್ ಕ್ಯಾಮಿಯೋ ಆಗಿರುತ್ತೆ. ಈ ಎಕ್ಸ್ಟೆಂಡೆಡ್ ಕ್ಯಾಮಿಯೋ ಫಿಲಮ್ ಲಿಸ್ಟ್ ಅಲ್ಲಿ ಮೊದಲನೇದು ಅಂತಂದ್ರೆ ಅದು ಜೋಗಿ ಪ್ರೇಮ್ ಅವರ ಡೈರೆಕ್ಷನ್ ಅಲ್ಲಿ ಬರ್ತಾ ಇರುವಂತಹ KD ದ ಡೆವಿಲ್ ಫಿಲಮ್. ಇದರಲ್ಲಿ ಕಾಲಭೈರವ ಅನ್ನೋ ಕ್ಯಾರೆಕ್ಟರ್ನ ಇವರು ಮಾಡ್ತಾ ಇದ್ದಾರೆ. ಬಟ್ ಇದರಲ್ಲಿ ಇವರ ಕ್ಯಾರೆಕ್ಟರ್ ಡೀಟೇಲ್ಸ್ನ ಅಥವಾ ಇವರ ಫಸ್ಟ್ ಲುಕ್ ರಿವೀಲ್ ಆಗಿಲ್ಲ ಅಂದ್ರೂ ಕೂಡ ಫ್ಯಾನ್ಸ್ ಇದರಲ್ಲಿ ಇವರೊಬ್ಬ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದಾರೆ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಬಟ್ ಈ ಫಿಲಮ್ ಅಲ್ಲಿ ಇವರ ನಿಜವಾದ ಕ್ಯಾರೆಕ್ಟರ್ ಹೇಗಿರುತ್ತೆ ಅನ್ನೋ ಕ್ಲಾರಿಟಿ ನಮಗೆ 30th ಸಿಗುತ್ತೆ. ಇನ್ನು ಇವರ 2ನೇ ಕ್ಯಾಮಿಯೋ ಫಿಲಮ್ ಬಂದು ಇವರ ಸೋದರಳಿಯಾದಂಥ ಸಂಚಿತ್ ಸಂಜೀವ್ ಅವರು ಆಕ್ಟ್ ಮಾಡಿರುವಂಥ ಮ್ಯಾಂಗೋ ಪಚಾ ಅನ್ನೋ ಫಿಲಮ್ ಅಲ್ಲಿ ಸುದೀಪ್ ಅವರು ಒಂದು ಗೆಸ್ಟ್ ರೋಲ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನೋ ನ್ಯೂಸ್ ಇವಾಗ ಕೇಳಿ ಬರ್ತಾ ಇದೆ. ಇನ್ನು 3ನೇ ಫಿಲಮ್ ಯಾವುದು ಅಂತಂದ್ರೆ ಅದು SS ರಾಜಮೌಳಿ ಅವರ ಡೈರೆಕ್ಷನ್ ಅಲ್ಲಿ ಮಹೇಶ್ ಬಾಬು ಅವರ ಅಪ್ಕಮಿಂಗ್ ಪ್ಯಾನ್ ಇಂಡಿಯಾ ಫಿಲಮ್ ಆಗಿರುವಂಥ ವಾರಣಾಸಿ ಫಿಲಮ್ ಅಲ್ಲಿ ಇವರು ಒಂದು ಸ್ಪೆಷಲ್ ರೋಲ್ನ ಮಾಡ್ತಾ ಇದ್ದಾರೆ ಅನ್ನೋ ನ್ಯೂಸ್ ಇದೆ. ಆ್ಯಂಡ್ ಇದಕ್ಕೋಸ್ಕರ ಇವ್ರಿಗೆ 14ರಿಂದ 15 ದಿನ ಶೆಡ್ಯೂಲ್ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆ್ಯಂಡ್ ಅದು ಈ ಮಂತ್ ಎಂಡಲ್ಲೇ ಶುರು ಆಗುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತು ಇದು ಸುದೀಪ್ ಮತ್ತು ರಾಜಮೌಳಿ ಅವರ ಈಗ ಆ್ಯಂಡ್ ಬಾಹುಬಲಿ ಆದಮೇಲೆ ರೀಯೂನಿಯನ್ ಆಗ್ತಾ ಇರುವಂಥ 3ನೇ ಫಿಲಮ್. ಆ್ಯಂಡ್ ಇದು ನೆಕ್ಸ್ಟ್ ಇಯರ್ April 7th ರಿಲೀಸ್ ಆಗ್ತಾ ಇದೆ. ಇನ್ನು ಸುದೀಪ್ ಅವರ ನೆಕ್ಸ್ಟ್ ಪ್ರಾಜೆಕ್ಟ್ ಅಂತಂದರೆ ಅದು ಅನೂಪ್ ಭಂಡಾರಿ ಅವರ ಡೈರೆಕ್ಷನ್ಲಿ ಬರ್ತಾ ಇರುವಂಥ ಬಿಲ್ಲಾರಂಗ ಬಾದ್ಶಾ. ಬಟ್ ಈ ಫಿಲಮ್ ಬಗ್ಗೆ ಸದ್ಯಕ್ಕೆ ಯಾವುದೇ ರೀತಿಯ ಹೊಸ ಅಪ್ಡೇಟ್ ಬರ್ತಾ ಇಲ್ಲ. ಯಾಕೆ ಅನ್ನೋದಕ್ಕೆ 2 ರೀಸನ್ ಕೇಳಿ ಬರ್ತಿದೆ. ಅದರಲ್ಲಿ ಮೊದಲನೇದು ಕಿಚ್ಚ ಸುದೀಪ್ ಅವರು ಹೇಳಿರೋ ಹಾಗೆ ಇವ್ರಿಗೆ ಸ್ವಲ್ಪ ರೆಸ್ಟ್ ಬೇಕು ಅಂತ. ಅಂದರೆ ಬಿಗ್ ಬಾಸ್, ಮಾರ್ಕ್ ಫಿಲಮ್ ಆ್ಯಂಡ್ ಅದಾದಮೇಲೆ CCL ಮ್ಯಾಚ್ ಇತ್ತು ಅಲ್ವಾ. ಸೊ ಹೀಗೆ ಬ್ಯಾಕ್ ಟು ಬ್ಯಾಕ್ ಬ್ಯುಸಿ ಇದ್ದಿದ್ದರಿಂದ ಇವ್ರಿಗೆ ಸ್ವಲ್ಪ ರೆಸ್ಟ್ ಬೇಕು ಅನ್ನೋ ರೀಸನ್ನಿಂದ ಇದು ಸದ್ಯಕ್ಕೆ ಪಾಸ್ ಆಗಿದೆ. ಇನ್ನೂ ಒಂದು ರೀಸನ್ ಏನು ಅಂತಂದರೆ ಅದು ಈ ಫಿಲಮ್ನ 60% ಆಫ್ ದ ಶೂಟ್ ಬಂದು ಸ್ಟುಡಿಯೋಲೇ ಆಗ್ತಾ ಇರೋದ್ರಿಂದ ಇದರ ಕಂಪ್ಲೀಟ್ ಸೆಟ್ನ ರೆಡಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಫಿಲಮ್ ಬಗ್ಗೆ ಮಾತಾಡೋದಾದರೆ ಇದೊಂದು ಹೈ ಆ್ಯಕ್ಷನ್ ಅಡ್ವೆಂಚರ್ ಇರುವಂಥ ಫಿಲಮ್. ಮತ್ತು BRB ದ ಫಸ್ಟ್ ಬ್ಲಡ್ ಬಂದು 2209 AD ನಡೆಯುವಂಥ ಸ್ಟೋರಿ ಆಗಿರೋದ್ರಿಂದ ಇದ್ರ ಮೇಲೆ ಫ್ಯಾನ್ಸ್ ತುಂಬ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡಿದ್ದಾರೆ. ಹಾಗೆ ಕೆಲವೊಂದು ಕಡೆ ಈ ಫಿಲಮ್ ಮತ್ತೆ ಬಜೆಟ್ ಇಶ್ಯೂಯಿಂದ ಪೋಸ್ಟ್ಪೋನ್ ಆಯಿತು ಅನ್ನೋ ನ್ಯೂಸ್ ಕೂಡ ಕೇಳಿ ಬರ್ತಾ ಇದೆ. ಬಟ್ ಇದು ಕೇವಲ ರೂಮರ್ಸ್ ಅಷ್ಟೇ, ಅಫಿಷಿಯಲ್ ಕನ್ಫರ್ಮೇಷನ್ ಅಲ್ಲ. ಅಷ್ಟೇ ಅಲ್ಲ, ಇವರ ಬಗ್ಗೆ ಇನ್ನೂ ಒಂದಷ್ಟು ನ್ಯೂಸ್ ಇದೆ. ಅದೇನು ಅಂತಂದರೆ ಸುದೀಪ್ ಅವರೇ ಹೇಳಿರೋ ಹಾಗೆ ಇವರು ಇನ್ನೂ ಒಂದು ರೊಮ್ಯಾಂಟಿಕ್ ಕಾಮಿಡಿ ಫಿಲಮ್ನು ಕೂಡ ಮಾಡ್ತಾ ಇದ್ದಾರಂತೆ. ಬಟ್ ಅದ್ರ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ನ ಇವರು ಶೇರ್ ಮಾಡ್ಕೊಂಡಿಲ್ಲ. ಜೊತೆಗೆ ಇವರು ಇನ್ನೂ ಒಂದು ಫಿಲಮ್ನ ಡೈರೆಕ್ಷನ್ ಕೂಡ ಮಾಡ್ತಾ ಇದ್ದಾರೆ ಅನ್ನೋ ನ್ಯೂಸ್ ಕೂಡ ಇದೆ. ಬಟ್ ಅದರ ಕನ್ಫರ್ಮೇಷನ್ ನಮಗೆ ಜೂನ್ ಎಂಡಲ್ಲಿ ಸಿಗಬಹುದು. ಮತ್ತು ಸುದೀಪ್ ಅವರ ಈ ಎಲ್ಲ ಫಿಲಮ್ಸಲ್ಲಿ ನೀವು ವೆಯ್ಟ್ ಮಾಡ್ತಾ ಇರುವಂಥ ಫಿಲಮ್ ಯಾವುದು ಅಥವಾ ನಿಮಗೆ ಇಷ್ಟ ಆದಂಥ ಫಿಲಮ್ ಯಾವುದು ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಫಿಲಮ್ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.